Hi everyone, Balram Rathod this side, back to my channel. So welcome to all of you for this video. So today topic ಏನಂದ್ರೆ most important in my life and ಎಲ್ಲರಿಗೆ ಒಂದು ಗುಡ್ ನ್ಯೂಸ್ ಫಾರ್ ಆಲ್ ಆಫ್ ಯು. ಏನು ಅಂತಂದ್ರೆ ಸೊ ಇದು ಗುಡ್ ನ್ಯೂಸ್ ಯಾಕೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಿದ್ದೆ ನಮ್ಮದೇದಂತ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ, ನಮ್ಮದೇದಂತ ಒಂದು ಜರ್ನಿ ಬಗ್ಗೆ ಅಂಡ್ ನಾವು ಮಾಡ್ತಾ ಇರೋಂಥ ಕಂಪ್ನಿ ಯಾವುದು, ನಾವು ಮಾಡ್ತಾ ಇರೋಂಥ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಲ್ಲಿ ಟೈಪ್ಸ್ ಅಲ್ಲಿ ಯಾವ ಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ತಿದೀವಿ ಅಂತ. ಸೊ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಅಂತ ಹೇಳಿದ್ದೆ. ಸೊ ಶೇರ್ ಮಾಡ್ಕೊಳ್ಳುವಂಥ ಸಮಯ ಬಂದಿದೆ ಬ್ರದರ್. ಎಲ್ಲರೂ ಎಂಡಿವರೆಗೂ ನೋಡ್ಕೊಡ್ರಿ, ನಿಮಗೂ ಏನೋ ಅಂಡರ್ಸ್ಟ್ಯಾಂಡ್ ಆಗುತ್ತಲ್ಲ. ಸೊ ನಿಮ್ಗೆ ಏನು ಅರ್ಥ ಆಗುತ್ತೆ, ನಿಮ್ಗೆ ಏನು ಇದರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದನ್ನ ಕೆಳಗಡೆ ಕೊಟ್ಟಿರುವಂಥ ಕಮೆಂಟ್ ಬಾಕ್ಸಲ್ಲಿ ಎಲ್ಲರೂ ತಿಳಿಸೋದನ್ನು ಮರೆಯಬೇಡಿ. ಸೊ ಐ ಹೋಪ್ ನಾನು ಅನ್ಕೋತೀನಿ ಎಲ್ಲರೂ ಎಂಡಿವರೆಗೂ ನೋಡ್ತೀರಾ ಆ್ಯಂಡ್ ನಿಮ್ಮದೇ ಅಂತ ಒಂದು ಅಭಿಪ್ರಾಯನ ಕೊಡ್ತೀರಾ ಅಂತ. ಸೊ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಆಗಿ ಇಷ್ಟಪಡ್ತೀನಿ, ಏನು ಅಂತಂದರೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ತಪ್ಪದೇ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಸ್ಟಾರ್ಟ್ ಟುಡೇ ಟಾಪಿಕ್ ಏನಂದರೆ ನಾನು ಹೇಳ್ತಾ ಇರೋವಂಥದ್ದು ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿ, ಜನಗಳ ಪ್ರಕಾರ ಜನ ಸೇರಿಸೋ ಕೆಲಸ ಕಂಪ್ನಿ ಆ್ಯಂಡ್ ಜನಗಳ ಪ್ರಕಾರ ಉದ್ಧಾರ ಮಾಡುವಂಥದ್ದು ಕಂಪ್ನಿ ಅಲ್ಲ. ಆ್ಯಂಡ್ ಜನಗಳ ಪ್ರಕಾರ ಎಲ್ಲರ ತಲೆ ತುಂಬ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕೆಟ್ಟದು ಇಂಡಸ್ಟ್ರಿ ಬಗ್ಗೆ. ನಾನು ಮಾಡ್ತಾ ಇರೋವಂಥ ಕಂಪ್ನಿ ಯಾವುದು, ನಾವು ಮಾಡ್ತಾ ಇರೋದು ಜನ್ರೇಷನ್, ನಾವು ಮಾಡ್ತಾ ಇರೋದು ಒಂದು ಸಿಸ್ಟಮ್ ಯಾವುದು, ಸೊ ಅದ್ರ ಬಗ್ಗೆ ನಾನು ನಿಮ್ಮ ಜೊತೆಗೆ ಎಲ್ಲರಿಗೊಂದು ವಿಡಿಯೋನ ಶೇರ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಸ್ಟಾರ್ಟ್ ಟುಡೇ ಏನು ಅಂತಂದರೆ ಸೊ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ತುಂಬ ನಾನು ಕೂಡ ಹ್ಯಾಪಿ ಆ್ಯಂಡ್ ಎಲ್ಲರೂ ಕೂಡ ಹ್ಯಾಪಿ ಆಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಯಾಕೆಂದರೆ ಇವತ್ತು ಗಣಪತಿ ಹಬ್ಬ ಆ್ಯಂಡ್ ಗಣಪತಿಯಿಂದ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೇದಾಗಲಿ ಆ್ಯಂಡ್ ಎಲ್ಲರೂ ನೆಟ್ವರ್ಕ್ ಮಾರ್ಕೆಟಿಂಗ್ಲಿ ಸಕ್ಸಸ್ಫುಲ್ ಆಗಿರಿ, ಬೆಳೀರಿ, ನಿಮ್ಮದಂಥ ಒಂದು ಡ್ರೀಮ್ಸನ್ನು ಅಚೀವ್ಮೆಂಟ್ ಮಾಡಿಕೊಡ್ರಿ. ನಮ್ಮದು ಸಂಸ್ಥೆ ಆದಂಥ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ ಫಿಕ್ಕಿ ಅಂತ ಒಂದು ಸಂಸ್ಥೆಯಿಂದ ಬಂದಿರುವಂಥದ್ದು ನ್ಯೂಸ್ ಏನು ಅಂತಂದರೆ 2021ರಿಂದ 2030ರವರೆಗೆ ತುಂಬ ಗ್ರೋತ್ ಆಗುವಂಥದ್ದು ಇಂಡಸ್ಟ್ರಿ ಅಂತಂದರೆ ಅತ್ಯಂತ ಜಾಸ್ತಿ ಅರ್ನ್ ಮಾಡುವಂಥದ್ದು ಇಂಡಸ್ಟ್ರಿ ಡೈರೆಕ್ಟ್ ಸೆಲ್ಲಿಂಗ್ ಒಂದೇ. ಏನಕ್ಕೆ ಅಂತಂದರೆ ಇದು ಎಲ್ಲರ ಮನದಲ್ಲಿ ಬರ್ಬೋದು, ನಮ್ಮ ಪ್ರಿಯವಾದದ್ದು ಅಹಂಕಾರ ಒಳಗಡೆ ಇದ್ದಾರೆ. ಸೊ ನಾನು ಮಾಡ್ತಾ ಇರೋವಂಥದ್ದು ಪ್ಲಾಟ್ಫಾರ್ಮ್ ಬಗ್ಗೆ, ನಾವು ಮಾಡ್ತಾ ಇರೋವಂಥದ್ದು ಒಂದು ಇಂಡಸ್ಟ್ರಿ ಬಗ್ಗೆ ತುಂಬ ಜನಗಳು ಒಳ್ಳೆ ಅಭಿಪ್ರಾಯ ಕೊಡೋರು ಇದ್ದಾರೆ ಬ್ರದರ್. ನಾವು ಕೇಳ್ಪಟ್ಟಿದ್ದೀವಿ, ಮಾಡಿಪಟ್ಟಿದ್ದೀವಿ, ಎಲ್ಲರಿಗೂ ಸಹಿಸ್ಕೊಂಡು ಪಟ್ಟಿದ್ದೀವಿ, ಹಾಗೆ ಮುಂದೆ ಗ್ರೋತ್ ಆಗ್ತಾ ಹೋಗ್ತಾ ಇದ್ದೀವಿ. ಸೊ ನೀವು ಕೂಡ ಎಲ್ಲರೂ ಒಳ್ಳೆಯ ಗ್ರೋತ್ ಆಗ್ರಿ, ಅಕ್ಕಪಕ್ಕದವ್ರು ಮಾತು ಕೇಳಬೇಡ್ರಿ ಬ್ರದರ್, ನಿಮ್ಮದಂಥ ಒಂದು ಓನ್ ಡಿಸಿಷನ್ ತಗೊಳ್ರಿ, ಬೆಳೀರಿ, ಸರಿನಾ? ಯಾವುದೇ ಕಾರಣಕ್ಕೂ ಅವನ ಮಾತು ಕೇಳಿದೆ ಇವನ್ ಮಾತು ಕೇಳಿದೆ ಬೇಡ. ಒಂದು ಪ್ರಾಡಕ್ಟ್ ನಾವು ತಗೋಬೇಕಾದ್ರೆ ನಾವೇ ಓನ್ ಸರ್ಚ್ ಮಾಡಬೇಕು. ಮೊಬೈಲ್ ಯಾವುದೇ ಒಂದು ಇದರಲ್ಲಿ ಆಗಲಿ, ಪಿ ಸಿ ಅಲ್ಲಿ ಆಗಲಿ, ಮೊಬೈಲಲ್ಲಿ ಆಗಲಿ, ಅವನ ಮಾತು ಕೇಳಿ ನಾನು ಪ್ರಾಡಕ್ಟ್ ತಗೋತೀನಿ, ಇವನ್ ಮಾತು ಕೇಳಿ ಪ್ರಾಡಕ್ಟ್ ತಗೋತೀನಿ ಬೇಡ. ನಾನು ತಗೋಬೇಕಾ, ನನಗೆ ಬೇಕಾಗಿದೆಯಾ, ಸರ್ಚ್ ಮಾಡಿರಿ. ಎಲ್ಲಿ ಅವ್ರದ್ದು ಇನ್ಫಾರ್ಮೇಷನ್ ಸಿಗಲ್ಲ ಹೇಳಿ. ಈ ಕಾಲದಲ್ಲಿ ನಾನು ಕೆಳಗಡೆ ಇದ್ದವನು ಮೇಲ್ ಕೂಡ ಹಾರ್ಬೋದು. ಸೊ ಹೆಂಗೆ ಟೆಕ್ನಾಲಜಿ ತುಂಬ ಮುಂದೆ ಹೊರದಿದೆ. ಸೊ ನಾನು ಆಯೋಗ ಅನ್ಕೋತೀನಿ ಮತ್ತೆ ಇನ್ನೊಂದು ಕ್ವಶನ್ಸ್ ಬರ್ಬೋದು ಎಲ್ಲರ ಮುಂದೆ, ಏನು ಅಂತಂದರೆ ನಾವು ಇವ್ರದ್ದು ಪ್ಲಾಟ್ಫಾರ್ಮ್ ಇಷ್ಟ ಮಾಡ್ಕೋಬೇಕು ಅದಕ್ಕೆ ಹೇಳಕತ್ತಾರ. ಬ್ರದರ್, ನಂದು ಭಾವನೆ ಆ ರೀತಿ ಅಲ್ಲ. ಸೊ ಎಲ್ಲರೂ ನಾನು ಹೇಳಕ್ಕೆ ಇಷ್ಟಪಡ್ತಾರೆ, ನನ್ನ ಅಪ್ಪ ಅಮ್ಮ, ನಿಮ್ಮ ಅಪ್ಪ ಅಮ್ಮ ಪ್ರಿಯವಾದದ್ದು ಯಾರಿಗೆ? ನಿಮ್ಮ ಅಪ್ಪ ಅಮ್ಮ ನಿಮಗೆ ಜಾಸ್ತಿ ಪ್ರಿಯ, ನನ್ನ ಅಪ್ಪ ಅಮ್ಮ ನನಗೆ ಜಾಸ್ತಿ ಪ್ರಿಯ. ಸೊ ಹಾಗೆ ಅವ್ರದ್ದು ಕೆಟ್ಟವರು ಅಂತ ಹೇಳಲ್ಲ, ನನ್ನವ್ರು ಕೆಟ್ಟವರು ಅಂತ ಹೇಳಲ್ಲ. ಸೊ ಹಾಗೆ ನಾನು ಆ ಭಾವನೆಯಿಂದ ನೆಟ್ವರ್ಕ್ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಕಾರಣಕ್ಕೂ ಅವ್ರಿಗೆ ಹಂಗೆ ಮಾಡಬೇಕು, ಇವ್ರಿಗೆ ಹಿಂಗೆ ಮಾಡಬೇಕು ಅಂತ ನಮ್ಮದು ಕನಸಿಲ್ಲ ಬ್ರದರ್. ಒಂದೇ ಡ್ರೀಮ್ಸ್, ಒಂದೇ ಗೋಲ್, ಒಂದೇ ಗುರಿ. ನಾವು ಮಾಡ್ತಾ ಇರೋಂಥ ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದೇ ಟೀಮ್ ಹೊರತು ಪ್ಲಾಟ್ಫಾರ್ಮ್ ತುಂಬ ಇದ್ದಾವೆ, ಸರಿನಾ? ಸೊ ಆಯೋಗ ಅನ್ಕೋತೀನಿ ಈ ವಿಡಿಯೋ ನೀವು ಎಂಡಿಗೂ ನೋಡ್ತೀರಾ ಅಂತ. ಸೊ ನಾನು ಟುಡೇ ಟಾಪಿಕ್ ಹೇಳಕ್ಕೆ ಹೋಗ್ತಾ ಇರೋದು ನನ್ನ ಕಂಪ್ನಿ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಸ್ಟಾರ್ಟಿಂಗ್ ಮಾಡ್ತೀನಿ. ಬೇಸಿಕ್ ಇನ್ಫಾರ್ಮೇಷನ್ ಇಂದ ಆ್ಯಂಡ್ ಪ್ರತಿಯೊಂದು ನಿಮ್ಗೆ ಇದರಲ್ಲಿ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಪಾರ್ಟ್ 2 ಆಗುತ್ತೆ, ಪಾರ್ಟ್ 1, ಪಾರ್ಟ್ 2 ಆಗುತ್ತೆ. ಪಾರ್ಟ್ 2 ನೀವು ನೋಡಬೇಕಾದ್ರೆ ನಾನು ಕೆಳಗೆ ಮೇಲ್ಗಡೆ ಕೊಟ್ಟಿರುವಂಥ ಆಯಾ ಬಟನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಕೂಡ ನೀವು ಕ್ಲಿಕ್ ಮಾಡಿ ನೋಡ್ಬೋದು, ಸರಿನಾ? ಸೊ ಸ್ಟಾರ್ಟ್ ಟುಡೇ. ಸೊ ನಡ್ರಿ, ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕ್ಕೆ ಹೋಗ್ತಾ ಇರುವಂಥದ್ದು ಪ್ಲಾಟ್ಫಾರ್ಮ್ ಬಗ್ಗೆ. ಎಲ್ಲರೂ ನೋಡಿ, ಎಲ್ಲರ ಅಭಿಪ್ರಾಯ ಪಡ್ರಿ. ನಿಮ್ಮ ಅಭಿಪ್ರಾಯ ಏನಿದೆ ಅಂತ ನೀವು ಕೂಡ ಕಮೆಂಟ್ ಬಾಕ್ಸ್ ತಿಳಿಸೋದನ್ನ ಮರಿಬೇಡಿ. ಸೊ ಸ್ಟಾರ್ಟ್ ಮಾಡೋಣ. ಟುಡೇ ಟಾಪಿಕ್ ಕಂಪ್ನಿ ಬೇಸಿಕ್ ಇನ್ಫಾರ್ಮೇಶನ್. ಸೊ ನಾವಿವತ್ತು ಹೇಳ್ತಾ ಇರುವಂಥದ್ದು ಏನು, ಕಂಪ್ನಿ ಬೇಸಿಕ್ ಇನ್ಫಾರ್ಮೇಶನ್. ಸೊ ನಮ್ಮ ಕಂಪ್ನಿ ನೇಮ್ ಏನಂತಂದ್ರೆ ಇದು ಹೇಳೋಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ಮಾಡುವ ಬೇಡವಾ?
ಜಾಬ್ ಬಗ್ಗೆ ಆ್ಯಂಡ್ ಬಿಸ್ನೆಸ್ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಇಲ್ಲಿವರೆಗೆ ನಮ್ಮ ಚಾನಲ್ಗೆ ಯಾರು ವಿಸಿಟ್ ಆಗಿಲ್ಲ ಅವರು ಕೂಡ ತಪ್ಪದೇ ನಾನು ಬ್ಯಾಕ್ ಟು ಮೈ ಚಾನಲ್ಗೆ ಹೋಗಿ ಎಲ್ಲ ವಿಡಿಯೋ ನೋಡ್ಕೊಡ್ರಿ. ಆದಮೇಲೆ ಈ ವಿಡಿಯೋನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಸೊ ನಿಮಗೆ ಬೆಟರ್ ಅನ್ಸುತ್ತಾ, ನಿಮ್ಗೆ ಏನು ಅನ್ಸುತ್ತೋ ತಾವು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನಮಗೆ ಪರ್ಸನಲಿ ಕನೆಕ್ಟ್ ಆಗಬೇಕು ಅಂದರೆ ಕೆಳಗಡೆ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ, ಹಾಗೆ ಫೇಸ್ಬುಕ್ ಲಿಂಕ್ ಕೊಟ್ಟಿದ್ದೀನಿ. ಸೊ ಅಲ್ಲಿ ನೀವು ಫಾಲೋ ಅಪ್ ಆಗಿ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಬೇಸಿಕ್ ಇನ್ಫಾರ್ಮೇಶನ್ ಸ್ಟಾರ್ಟ್. ಸೊ ಕಂಪ್ನಿ ನೇಮ್ ಏನಂತಂದರೆ ಫಾರೆವರ್ ಲಿವಿಂಗ್ ಇಂಪೋರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಫಾರೆವರ್ ಲಿವಿಂಗ್ ಇಂಪೋರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಸೊ ತಾವು ಇದಕ್ಕಿಂತ ಮುಂಚೆ ಕೇಳಿರ್ಬೋದು, ತುಂಬ ಜನ ಕೇಳಿಲ್ಲ ಅಂತ ಅನ್ಕೋತೀನಿ. ಬಟ್ ಕರ್ನಾಟಕದಲ್ಲಿ ಇನ್ನೂ ಸ್ಟಾರ್ಟ್ಅಪ್ ಆಗಿಲ್ಲ. ಕರ್ನಾಟಕದಲ್ಲಿ ಸ್ವಲ್ಪ ಸ್ಟಾರ್ಟ್ಅಪ್ ಆಗಿದೆ, ಬಟ್ ಜಾಸ್ತಿ ಏನಿಲ್ಲ, ಇನ್ನು ಹರಿದಾಡಿಲ್ಲ. ಸೊ ಈ ಅದನ್ನ ಒಂದು ಫಾರೆವರ್ ಅಂತಂದ್ರೆ ಫಾರೆವರ್ ಲಾಸ್ಟಿಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ಕಂಪ್ನಿ ನೇಮ್ ಅಂದ್ಬಿಟ್ಟು ಫಾರೆವರ್ ಲಿವಿಂಗ್ ಇಂಪೋರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಸೊ ಕಂಪ್ನಿಯ ಸಿಇಒ ಆದಂತ ರೆಕ್ಸ್ ಮೌಗಾನ್ ಸರ್, ಸರಿನಾ. ಇಡೀ ವರ್ಲ್ಡ್ ವೈಡ್ ಇರುವಂತದ್ದು ಒಂದು ಕಂಪನಿ ಲಾಂಚ್ ಡೇಟ್, ಕಂಪನಿ ಸ್ಥಾಪನೆ ಆಗಿದ್ದು ಯಾವಾಗ ಅಂತಂದ್ರೆ ಸಿನ್ಸ್ ಇನ್ 1978 ಫಿಯೋನಿಕ್ಸ್ ಅರಿಜೋನಾದಲ್ಲಿ ಇದನ್ನ ಸ್ಥಾಪನೆ ಮಾಡಲಾಯಿತು. ಅಂಡ್ ಫಾರೆವರ್ ಅನ್ನೋದನ್ನ ಒಂದು ಸಿಸ್ಟಮ್ ಅನ್ನ ಸ್ಥಾಪನೆ ಮಾಡಿದ್ರು ಬಾರ್ನಿ 1978. ಸೊ ಇದೊಂದು ಪ್ಲಾಟ್ಫಾರ್ಮ್ ಬಗ್ಗೆ ಬಿಸ್ನೆಸ್ ಎಷ್ಟು ಕಂಟ್ರೀಸ್ ಅಲ್ಲಿ ನಡೀತಾ ಇರ್ಬೋದು ಬ್ರದರ್, ನಾನು ಯಾಕೆ ಇಷ್ಟಪಡ್ತೀನಿ, ನೀವು ನಂಬ್ತಿರೋ ಬಿಟ್ಟಿರೋ ಗೊತ್ತಿಲ್ಲ, ಬಟ್ ಈ ಒಂದು ಸಿಸ್ಟಮ್ ನಡೀತಾ ಇರುವಂತದ್ದು 170+ ಕಂಟ್ರಿಯಲ್ಲಿ ಬಿಸ್ನೆಸ್ ಅನ್ನ ನಡೀತಾ ಇದೆ. ಅಂಡ್ ಈ ಬಿಸ್ನೆಸ್ ತುಂಬಾನೇ ಟರ್ನ್ ಓವರ್ ಕೊಟ್ಟಿದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅತಿ ಹೈಯೆಸ್ಟ್ ಮಾಡಿರುವಂತದ್ದು. ಇಡೀ ವರ್ಲ್ಡ್ ವೈಡ್ ಟರ್ನ್ ಓವರ್ ಆಗಿರುವಂತದ್ದು ಎಷ್ಟು ಅಂತಂದ್ರೆ 2020 30,000 ಕೋಟಿ ಟರ್ನ್ ಓವರ್ ಆಗಿರುವುದು. ಅಂಡ್ ಬ್ಯಾಕ್ ಟು 1 ಇಯರ್ ಹೋದ್ರೆ 2019 ಕರೆಕ್ಟ್ ಅಂತ ಹೇಳೋದಂತಂದ್ರೆ 28,000 ಕೋಟಿ. ಅಫ್ಕೋರ್ಸ್ ಎಷ್ಟು ಅಂತಂದ್ರೆ 30 ಮೇ ಬಿ 40% ಗ್ರೋ ಆಗಿರ್ಬೋದು ನಿಮ್ಮ ಪ್ರಕಾರ. ನಮಗೆ ಅಂತೂ ತುಂಬಾ ಜಾಸ್ತಿ ಗ್ರೋ ಆಗ್ತಿದೆ. ಹಾಗೆ ವರ್ಲ್ಡ್ ವೈಡ್ 5 ಬಿಲಿಯನ್ ಪ್ಲಸ್ FPOs ಇದ್ದಾರೆ, ಅಂದ್ರೆ ಫಾರೆವರ್ ಬಿಸ್ನೆಸ್ ಓನರ್ಸ್ ಅಂತ. ಸೊ ಫಾರೆವರ್ ಬಿಸ್ನೆಸ್ ಓನರ್ ಅಂತ ಹೇಳ್ಬೋದು. ವರ್ಲ್ಡ್ ವೈಡ್ ಅಲ್ಲಿ 5 ಬಿಲಿಯನ್ ಗಿಂತ ಜಾಸ್ತಿ ಫಾರೆವರ್ ಬಿಸ್ನೆಸ್ ಓನರ್ಸ್ ಇದ್ದಾರೆ. ಹಾಗೆ ದ INC 500 ಅಮೆರಿಕಾ ಫಾಸ್ಟ್ ಗ್ರೋವಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಒಂದು ವಿನ್ನರ್ಸ್ ಆಗಿರುವಂತ ಒಂದು ಕಂಪನಿ ಫಾರೆವರ್ ಲಿವಿಂಗ್. ಸೊ ಹಾಗೆ ಮುಂದೆ ಸೊ ಬ್ರದರ್ ನಾನು ಇವಾಗ ಹೇಳಿದ್ದು ಏನು ಅಂತಂದ್ರೆ ನಮ್ಮ ಪ್ರಪಂಚದ್ದು ವರ್ಲ್ಡ್ದು. ಅಂಡ್ ಇವಾಗ ನಮ್ಮ ಇಂಡಿಯಾ ಕಡೆ ಬರೋಣ. ನಮಗೆ ಆ ಕಡೆ ಬಿಟ್ಟು ಜಾಸ್ತಿ ಇಂಪಾರ್ಟೆಂಟ್ ಇಂಡಿಯಾದು. ಸೊ ಇಂಡಿಯಾದಲ್ಲಿ ಯಾವಾಗ ಸ್ಥಾಪನೆ ಆಯಿತು ಅಂತಂದ್ರೆ ಸಿನ್ಸ್ ಇನ್ ಇಂಡಿಯಾ. ಸೊ ನಮ್ಮ ಇಂಡಿಯಾದಲ್ಲಿ ಸ್ಥಾಪನೆ ಯಾವಾಗ ಆಯಿತು, ಫಾರೆವರ್ ಲಿವಿಂಗ್ ಇಂಪೋರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪ್ನಿ 2000 ಇಯರ್ ಅಲ್ಲಿ ಭಾರತ ದೇಶದಲ್ಲಿ ಸ್ಥಾಪನೆ ಆಯಿತು. ಸೊ ಇದರ ಸ್ಥಾಪನೆ ಮಾಡಿದವ್ರು ಯಾರು, ಸೊ ಇದನ್ನ ಸ್ಥಾಪನೆ ಮಾಡಿದವ್ರು ಯಾರು ಅಂತಂದ್ರೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಗ್ರೇಟ್ ಲೀಡರ್ ಹರಿ ಸಿಮ್ಲಾ ಸರ್ ಅಂತ. ಸೊ ಇಡೀ ನಮ್ಮ ಭಾರತಕ್ಕೆ ಒಂದು ಹ್ಯಾಂಡ್ಲಿಂಗ್ ಮಾಡ್ತಾ ಇರುವಂತ ಒಂದು ದೊಡ್ಡ ವ್ಯಕ್ತಿ ಅಂಡ್ ತುಂಬಾ ಸಕ್ಸಸ್ಫುಲ್ ಆಗಿರುವಂತ ಒಂದು ಗುಡ್ ಲೀಡರ್ ಅಂಡ್ ತುಂಬಾ ದಿನಗಳಿಗೆ ಮ್ಯಾನೇಜ್ಮೆಂಟ್ ಮಾಡ್ತಿರುವಂತ ಒಂದು ಒಳ್ಳೆ ಲೀಡರ್. ಸೊ ಹಾಗೆ ನಿಗಿತಾ ಮೇಮ್ ಅಂತ. ಸೊ ಇಬ್ರು ಕೂಡಿ ಇಂಡಿಯಾದಲ್ಲಿ ಸ್ಥಾಪನೆ ಮಾಡಿದ್ರು. ತುಂಬಾ ಒಂದು ಅವ್ರದಂತ ಒಂದು ಫಾರೆವರ್ ಅಲ್ಲಿ ಜರ್ನಿ ಸ್ಟಾರ್ಟ್ಅಪ್ ಮಾಡಿದ್ರು. ಸೊ ಹಾಗೆ ಬ್ರದರ್ ಇಂಡಿಯಾದಲ್ಲಿ ಎಷ್ಟು ಟರ್ನ್ ಓವರ್ ಆಗಿರೋದು ಅಂಡ್ ನಾನು 2015 ಮೇಲೆ ಹೇಳ್ತೀನಿ. ಸೊ 2015 ಟರ್ನ್ ಓವರ್ ಆಗಿರುವಂತದ್ದು 352 ಕೋಟಿ. ಅಂಡ್ ಆಫ್ಟರ್ 2016 ಅಲ್ಲಿ 453 crores. ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ 453 crores 453 crores ಬ್ರದರ್, ಯಾವುದೇ ರೀತಿ 450 ಅಲ್ಲ. ಸೊ ಹಾಗೆ ಅಪ್ರಾಕ್ಸ್ 30+ ಗ್ರೋ ಆಗಿರುವಂತದ್ದು ಒಂದು ಕಂಪನಿ ಫಾರೆವರ್ ಲಿವಿಂಗ್ ಅನ್ನೋದು ಇಂಡಿಯಾದಲ್ಲಿ. ಸೊ ಇವಾಗ ನೋಡಿದ್ರೆ ತುಂಬಾ ಗ್ರೋ ಆಗಿದೆ. ಸೊ 2020 ನಾನು ಹೇಳಬೇಕಾದ್ರೆ 2019 ಆಗಿರುವಂತದ್ದು ಟರ್ನ್ ಓವರ್ ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಮಾಡಿರುವಂತದ್ದು ಯಾವುದು 170 ಕಂಟ್ರೀಸ್ ಅಲ್ಲಿ ನಮ್ದೇ ಆದಂತ ಒಂದು ಇಂಡಿಯಾ ಅನ್ನೋದು ಟಾಪ್ ಅಲ್ಲಿ ಬಂದಿರೋದು 2 ನಂಬರ್ಗೆ. ಇಂಡಿಯಾ ಒಂದು ಚಿಕ್ಕ ದೇಶ ಎಲ್ಲಿ ಬಂದಿದೆ ಅಂತಂದ್ರೆ ಟಾಪ್, ಸರಿನಾ, ಟಾಪ್ ಅಲ್ಲಿ ಸೆಕೆಂಡ್ ಲಿಸ್ಟ್. ನೆಟ್ವರ್ಕ್ ಮಾರ್ಕೆಟಿಂಗ್ ಫಾರೆವರ್ ಲಿವಿಂಗ್ ಅನ್ನು ನಡೀತಾ ಇರುವಂತ ಕಂಪ್ನಿ ಸೆಕೆಂಡ್ ಲಿಸ್ಟ್ ಅಲ್ಲಿ ಬಂದಿದೆ. ಸೆಕೆಂಡ್ ನಂಬರ್ ಇಂಡಿಯಾ. ಅದಕ್ಕೆ 2019 ಎಷ್ಟು ಟರ್ನ್ ಓವರ್ ಕೊಟ್ಟಿದೆ ಅಂತಂದ್ರೆ
500 ಕೋಟಿ ಟರ್ನ್ ಓವರ್ ಕೊಟ್ಟಿರುವಂಥದ್ದು ನಮ್ಮ ಒಂದು ಫಾರ್ ಎವರ್ ಲಿವಿಂಗ್ ಇಂಪೋರ್ಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇಂಡಿಯಾ ಕಡೆಯಿಂದ 500 ಟರ್ನ್ ಓವರ್ ಕೋಟಿ ಹೋಗಿದೆ ಬ್ರದರ್. ಸೊ ನಾನು ಮೊಬೈಲ್ ನೋಡ್ಕೊಂಡು ಹೇಳ್ತೀನಿ, ಹಾಗೆ ತುಂಬ ಟೈಮ್ ಆಗುತ್ತೆ, ಇಲ್ಲ ಅಂತಂದರೆ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ನಾನು ಹೇಳ್ತಾ ಇರುವಂಥ ಇನ್ಫಾರ್ಮೇಷನ್. ಸೊ ಹಾಗೆ ಅಪ್ರಾಕ್ಸ್ 30% ಗ್ರೋ ಆಗಿರುವಂಥದ್ದು ಕಂಪ್ನಿ. ನಿಮಗೆ ಕೂಡ ಗೊತ್ತಾಗುತ್ತೆ, ನೀವು ನೋಡ್ತಾ ಇರೋ ಪ್ರಕಾರ ಬೇಸಿಕ್ ಈ ಕಂಪ್ನಿ ಒಂದು ಏನು ಒಂದು ನೀಡ್ಸ್ ಏನು ಅಂತಂದರೆ ಬೇಸಿಕ್ ನೀಡ್ಸ್ ಆಫ್ ವುಮೆನ್ಸ್ ಆ್ಯಂಡ್ ಕ್ಲಾತ್, ಫುಡ್, ಹೌಸ್ ಆ್ಯಂಡ್ ಮೆಡಿಸಿನ್. ಇದು ಇಲ್ಲೇ ಜೀವನ ಇಲ್ಲ. ನಮ್ಮ ಒಂದು ನಾವು ಜೀವನ ಮಾಡಬೇಕಾದ್ರೆ ನಮಗೆ ಇಂಪಾರ್ಟೆಂಟ್ ಏನು? ಬಟ್ಟೆ, ಆಹಾರ, ಒಂದು ಮನೆ. ಸೊ ಇದು ಮೂರಿದ್ರೆ ನಾವು ಕೂಡ ಆರಾಮಾಗಿ ಜೀವನ ಮಾಡ್ಬೋದು ಬ್ರದರ್. ಯಾವುದೇ ಒಂದು ಬೇರೆ ಕಂಪ್ನಿಲೇ ಹೋಗಬೇಕಾಗಿಲ್ಲ, ನಾವು ಯಾವುದೇ ಬೇರೆ ಕೆಲಸ ಮಾಡಬೇಕಾಗಿಲ್ಲ, ಯಾವುದೇ ಒಂದು ಬೇರೆ ಬಗ್ಗೆ ನಾವು ಯೋಚನೆನೇ ಮಾಡಬೇಕಾಗಿಲ್ಲ. ಸೊ ಹಾಗೆ ಒಂದು ಕೂಡ ನಾವು ಆರಾಮಾಗಿ ಜೀವನ ಮಾಡ್ಬೋದು. ಸೊ ಎಲ್ಲಿ ಅಂತಂದರೆ ಗೊತ್ತಲ್ಲ ಎಲ್ಲರಿಗೆ, ಡ್ರೀಮ್ಸ್ ಇಲ್ಲದೆ ಇದ್ದವನಿಗೆ ಆ್ಯಂಡ್ ಕನಸುಗಳು ಕಾಣದೇ ಇದ್ದವನಿಗೆ ಅವನಿಗೆ ಇದು ಮಾತ್ರ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ಬೇಸಿಕ್ ನೀಡ್ಸ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬರುತ್ತೆ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಡಿಫೆನ್ಸ್ ಆನ್ ಸಿಲ್ಕ್ ಪೀಪಲ್. ಸೊ ಈ ಫಾರ್ಮಾಸ್ಯೂಟಿಕಲ್ ಅಲ್ಲಿ ತುಂಬ ದಿನ ಬಿಸ್ನೆಸ್ ನಡೀತಾ ಇದೆ, ತುಂಬ ಕಂಪ್ನಿಗಳು ನಡೀತಿದ್ದಾವೆ. ಆ್ಯಂಡ್ ಸೊ ಕಂಪ್ನಿ ಉದ್ದೇಶ ನಾನು ಹೇಗೆ ಹೋಗ್ತಾ ಇರೋದು ಫಾರ್ಮಾಸ್ಯೂಟಿಕಲ್ಸ್ ಇಂಡಸ್ಟ್ರಿ ಡಿಫೆನ್ಸ್ ಆನ್ ಸಿಲ್ಕ್ ಪೀಪಲ್. ಸೊ ಹಾಗೆ ನೆಕ್ಸ್ಟ್ ಒನ್ ವೆಲ್ನೆಸ್ ಇಂಡಸ್ಟ್ರಿ ಡಿಪೆಂಡ್ಸ್ ಅಪಾನ್ ಹೆಲ್ದಿ ಪೀಪಲ್. ತಾವು ಕೂಡ ಸ್ಕೀಮಲ್ಲಿ ನೋಡ್ತಿದ್ದೀರಾ. ಆ್ಯಂಡ್ ನೋ ಎ ಡೇ ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ಸ್ ನೀಡ್ ಆಫ್ ಸಪ್ಲಿಮೆಂಟ್ರಿ ಟು ವುಮನ್. ಸೊ ಇದು ನಮ್ಮ ಒಂದು ಕಂಪ್ನಿ ಉದ್ದೇಶ. ಸೊ ಅಂಡರ್ಸ್ಟ್ಯಾಂಡ್ ಟೈಮ್ ಜಾಸ್ತಿ ಇಲ್ಲ. ಸೊ ಇದ್ರ ಬಗ್ಗೆ ನಾವು ಕೂಡ ಮುಂದೆ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆ್ಯಂಡ್ ಈ ಕಂಪ್ನಿ ಸೊ ಏನು ಅಚೀವ್ಮೆಂಟ್, ಸೊ ಈ ಕಂಪ್ನಿ ಏನು ಮಾಡ್ತಿದೆ ಕೆಲಸ ಅನ್ನೋದು, ಸೊ ಇದ್ರ ಬಗ್ಗೆ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫಸ್ಟ್ ಒನ್ ವರ್ಲ್ಡ್ ಲೀಡರ್ ಇನ್ ಅಲೋವೆರಾ ಕಂಪ್ನಿ ಫಾರ್ ಎವರ್ ಲಿವಿಂಗ್. ವರ್ಲ್ಡ್ ಅಲ್ಲಿ ಲೀಡರ್ ಆಗಿರುವಂಥದ್ದು ಒಂದೇ ಒಂದು ಕಂಪ್ನಿ ಯಾಕಂತಂದರೆ ಫಾರ್ ಎವರ್ ಲಿವಿಂಗ್ ಅಲೋವೆರಾ. ಸೊ ಹಾಗೆ ವರ್ಲ್ಡ್ ಲೀಡರ್ ಇನ್ ಬಿ ಹನಿ. ಸೊ ಇಡೀ ಪ್ರಪಂಚದಲ್ಲಿ ಕೂಡ ಲೀಡರ್ಶಿಪ್ ಆಗಿರುವಂಥದ್ದು ಒಂದು ಬಿ ಹನಿ ಮೇಲೆ ಪ್ರಾಡಕ್ಟ್ ರೆಡಿ ಮಾಡುತ್ತೆ. ಸೊ ಅದರ ಜೊತೆ ಕೂಡ ಲೀಡರ್ಶಿಪ್ ಆಗಿರುವಂಥದ್ದು. ವರ್ಕಿಂಗ್ ಇನ್ 170+ ಕಂಟ್ರೀಸ್. ಸೊ ವರ್ಕಿಂಗ್ ಮಾಡ್ತಾ ಇರೋಂಥ ಪ್ರೆಸೆಂಟ್ 170+ ಕಂಟ್ರೀಸ್ ಮೇಲೆ ಬಿಸ್ನೆಸ್ ಅನ್ನು ಮಾಡ್ತಿದೆ. ಸೊ ಗ್ಲೋಬಲಿ ಓನ್ 7,000+ ಆಫೀಸಸ್ ಇದಾವೆ. ಸೊ ನಮ್ಮದೇದಂಥ ಕಂಪ್ನಿ ಆಫೀಸಸ್ 7,000ಗಿಂತ ಮೇಲೆ ಇದೆ. ಸೊ ಆಫೀಸ್ ಅಂದರೆ ಸುಮ್ಮನೆ ಚಿಕ್ಕ ಪಕ್ಕ ಅಲ್ಲ ಬ್ರದರ್, ನಮ್ಮದೇದಂಥ ಕಂಪ್ನಿ ಇಡೀ ಸೊ ನಮ್ಮದೇದಂಥ ಒಂದು ಹೆಡ್ ಬ್ರಾಂಚ್ ಇರುವಂಥದ್ದು ಮುಂಬೈಯಲ್ಲಿ ಜಾಸ್ತಿ ಇರುವಂಥದ್ದು. ಬಾಂದ್ರಾದಲ್ಲಿ ಒಂದು ಬಂಡವಾಳ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನು ತಗೊಂಡು ಆಫೀಸನ್ನು ಮಾಡಿದ್ದಾರೆ. ತಾವು ಕೂಡ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ. ಸೊ ಇದರಿಗೆ ಜಾಸ್ತಿಗೆ ನಿಮಗೆ ವಿಡಿಯೋ ಬೇಕಾದರೆ ನಾನು ಕೂಡ ಹಾಕ್ತೀನಿ, ತಾವು ಕೂಡ ನೋಡ್ಕೊಡ್ರಿ. ಆ್ಯಂಡ್ ಟರ್ನ್ ಓವರ್ ಕೊಟ್ಟಿರುವಂಥದ್ದು 2019ರಲ್ಲಿ 28,000 ಕೋಟಿ ವರ್ಲ್ಡ್ ವೈಡ್ ಅಲ್ಲಿ. ಬಟ್ ಇಂಡಿಯಾ ಕಡೆಯಿಂದ ಹೋಗಿರುವಂಥದ್ದು 2019ರಲ್ಲಿ 500 ಕೋಟಿ. ಸೊ ಪ್ರೆಸೆಂಟ್ ಅಂತಂದರೆ 2020ರಲ್ಲಿ ಹೋಗಿರುವಂಥದ್ದು 30,000 ಕೋಟಿ. ಬಟ್ ಇಂಡಿಯಾದಿಂದ ಹೋಗಿರುವಂಥದ್ದು 650 crores ಇಂಡಿಯಾದಿಂದ ಟರ್ನ್ ಓವರ್ ಆಗಿದೆ. ಅಪ್ರಾಕ್ಸ್ ನಾನು ಹೇಳಕ್ಕೆ ಇಷ್ಟಪಡ್ತಾರೆ 2019ರಲ್ಲಿ 500 ಕೋಟಿ, ಬಟ್ ಇವಾಗ 650 ಕೋಟಿ. ಸೊ ಇಂಥ ಲಾಕ್ಡೌನ್ ಸಮಯದಲ್ಲೂ ಕೂಡ ತುಂಬಾ ಬಿಸ್ನೆಸ್ ಗ್ರೋ ಆಗ್ತಾ ಇರೋದು. ಸೊ ತಾವು ಕೂಡ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ, ಹಾಗೆ ನೋಡ್ತಾ ಇರಿ. ಆ್ಯಂಡ್ ವರ್ಲ್ಡ್ ಓನ್ಲಿ ವೆರೈಟಿಕಲಿ ಇಂಟ್ರಿಗೇಟೆಡ್. ಸೊ ವರ್ಲ್ಡ್ ಅಲ್ಲಿ ವೆರೈಟಿ ಪ್ರಾಡಕ್ಟ್ ಅಲ್ಲಿ ಇಂಟ್ರಿಗೇಟೆಡ್ ಅನ್ನೋ ಒಂದು ಸರ್ಟಿಫಿಕೇಟ್ ಕೂಡ ಆಗಿದೆ. ಆ್ಯಂಡ್ ಬೆಸ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಇನ್ 2020. 2020ರಲ್ಲಿ ಬೆಸ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅವಾರ್ಡ್ ಕೂಡ ನಮ್ಮ ಕಂಪ್ನಿ ತಗೊಂಡಿದೆ. ಸೊ ಹಾಗೆ ನೆಕ್ಸ್ಟ್ ನಂಬರ್ ಒಂದು ಆ್ಯಕ್ಚುಲಿ ತುಂಬ ಜನರು ಏನು ಅಂತಾರೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ, ಹಾಗೆ ನಾವು ಹೊರಗಡೆ ನಾವೇನು ಕೆಲಸ ಮಾಡ್ತಿರುವಾಗ ನಮಗೆ ಇವಾಗ ಒಂದು ಅನ್ಸತ್ತೆ ಏನು ಡಿಫೆನ್ಸ್ ಆ್ಯಂಡ್ ಜಾಬ್ ಆ್ಯಂಡ್ ಬಿಸ್ನೆಸ್ ಇದರ ವ್ಯತ್ಯಾಸವೇನು ಅಂತ. ಸೊ ಜಾಸ್ತಿ ನಾನು ಇದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಬ್ಯಾಕ್ ಟು ಮೈ ಚಾನಲ್ಗೆ ನಾನು ವಿಡಿಯೋದಲ್ಲಿ ಹೋಗಿ ನೀವು ನೋಡ್ಬೋದು. ಸೊ ಇದ್ರ ಬಗ್ಗೆ ಏನಂತ ಬೇಕಾದ್ರೆ ನಾನು ಐ ಬಟನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಬೇಕಾದ್ರೆ ನೀವು ನೋಡ್ಕೋಬಹುದು, ಸರಿನಾ. ಆ್ಯಕ್ಚುಲಿ ಡಿಫೆನ್ಸ್ ಬಿಟ್ವೀನ್ ಟ್ರೆಡಿಷನಲ್ ಆ್ಯಂಡ್ ಡೈರೆಕ್ಷನ್ ಇಂಡಸ್ಟ್ರಿ. ಟ್ರೆಡಿಷನಲ್ ಅಲ್ಲಿ ಯಾವ ರೀತಿ ಟ್ರೆಡಿಷನಲ್ ಮಾಡೆಲ್ ಅಲ್ಲಿ ಮತ್ತೆ ನೆಟ್ವರ್ಕ್ ಮಾರ್ಕೆಟಿಂಗ್ ಡಿಫೆನ್ಸ್ ಏನು, ಸೊ ಇದ್ರ ಬಗ್ಗೆ ನಾನು ವಿವರಣೆಯಾಗಿ ಹೇಳಿದ್ದೀನಿ, ನೀವು ನೋಡ್ಕೋಬಹುದು. ಸೊ ಮ್ಯಾನುಫ್ಯಾಕ್ಚರಿಂಗ್ ಟ್ರೆಡಿಷನಲ್ ಮಾಡೆಲ್ ಹೇಳ್ತಾ ಇರೋದು ನಾನು, ಬೇಕಾದ್ರೆ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ಬೋದು, ಜಾಸ್ತಿ ಟೈಮ್ ಆಗಲ್ಲ. ಸೊ ಟ್ರೆಡಿಷನಲ್ ಮಾಡೆಲ್ ಬರುವಂಥದ್ದು ಮ್ಯಾನುಫ್ಯಾಕ್ಚರ್ ಟು ಹೋಗುತ್ತೆ, ಅಡ್ವರ್ಟೈಸ್ಮೆಂಟ್ ಹೋಗುತ್ತೆ, ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ ಹೋಗುತ್ತೆ,
ಸ್ಟೇಟ್ ಡಿಸ್ಟ್ರಿಬ್ಯೂಟರ್ ಇಂದ ಹೋಗುತ್ತೆ, ರೀಜನಲ್ ಡಿಸ್ಟ್ರಿಬ್ಯೂಟರ್ ಅಲ್ಲಿಂದ ಹೋಗುತ್ತೆ, ಹೋಲ್ಸೇಲರ್ ಅಲ್ಲಿಂದ ಹೋಗುತ್ತೆ, ರಿಟೇಲರ್ ಅಲ್ಲಿಂದ ಹೋಗುತ್ತೆ, ಕನ್ಸ್ಯೂಮರ್. ಸರಿನಾ? ಸೊ ಒಂದು 10 ರೂಪಾಯಿ ಪ್ರಾಡಕ್ಟ್ ಅನ್ನ ಕನ್ಸ್ಯೂಮರ್ ಎಷ್ಟು ತಲುಪತ್ತೆ? 100 ರುಪೀಸ್ ತಲುಪತ್ತೆ. ಸೊ ಮ್ಯಾನುಫ್ಯಾಕ್ಚರ್ ಆಗ್ತಿರೋ 10 ರೂಪಾಯಿನ ಕಸ್ಟಮರ್ಗೆ ಹೋಗ್ತಾ ಇರೋದಷ್ಟು 100 ರುಪೀಸ್. ಉಳಿದ ಅಮೌಂಟ್ 90 ರುಪೀಸ್ ಎಲ್ಲೇ ಹೋಗುತ್ತೆ ಅಂತಂದ್ರೆ ಇರುವಂತದ್ದು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರುವಂತ ಅವರಿಗೆ, ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ ಅವರಿಗೆ, ಸ್ಟೇಟ್ ಡಿಸ್ಟ್ರಿಬ್ಯೂಟರ್ ಅವರಿಗೆ, ಅಂಡ್ ರೀಜನಲ್ ಡಿಸ್ಟ್ರಿಬ್ಯೂಟರ್ ಅವರಿಗೆ, ಹೋಲ್ಸೇಲರ್ಗೆ, ರಿಟೇಲರ್ಗೆ ಇವರೆಲ್ಲ ಇರುವಂತದ್ದು ಕಟ್ ಆಗ್ತಾ ಇದೆ. ಸೊ ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನೀವು ನೋಡ್ತಾ ಇರೋ ಪ್ರಕಾರ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಬರುವಂತದ್ದು, ನಾವು ಯಾವುದೇ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಡೈರೆಕ್ಟ್ ನಮ್ಮ ಕಂಪ್ನಿನೇ ಮ್ಯಾನುಫ್ಯಾಕ್ಚರಿಂಗ್ ತುಂಬಾ ಕಂಪ್ನಿಗಳು ಟೈಪ್ ಆಗಿದಾವೆ, ಬೇರೆ ಬೇರೆ ಕಂಪ್ನಿ ಟೈಪ್ ಆಗಿದಾವೆ. ಬಟ್ ನಮ್ದು ಫಾರ್ ಎವರ್ ಲಿವಿಂಗ್ ಅನ್ನೋ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಓನ್ ಮಾಡೋದೇ ಮ್ಯಾನುಫ್ಯಾಕ್ಚರಿಂಗ್, ನಮ್ಮ ಕಂಪ್ನಿ ಕೂಡ ಓನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಸೊ ಪ್ರಾಡಕ್ಟ್ ಕೂಡ ಯೂಸ್ ರೆಡಿ ಆಗ್ತಿರೋದು ನಮ್ಮ ಕಂಪ್ನಿಯಲ್ಲೇ. ನಮ್ಮ ಕಂಪ್ನಿ ವೈಯಕ್ತಿಕ ಒಂದು 20,000 ಎಕರೆಯಲ್ಲಿ ಆಲಿವೆರಾನ ಬೆಳೆಸ್ತಾರೆ, ಅಂಡ್ ಬೀನಿನ ಅಲ್ಲೇ ಕೂಡ ಯೂಸ್ ಮಾಡ್ತಾರೆ, ಅಂಡ್ ಮ್ಯಾಂಗೋ ಕೂಡ ಅಲ್ಲಿನ ಬೆಳೆಸ್ತಾರೆ. ಸೊ ನೀವು ಕೂಡ ವಿಡಿಯೋ ನೋಡ್ತಾ ಇರಬಹುದು, ನಮಗೆ ಕಾಣಿಸ್ತಾ ಇರಬಹುದು ಯಾವುದೇ ಬೇರೆ ಇಂಡಸ್ಟ್ರಿ ಇಲ್ಲ ಬ್ರದರ್, ನಮ್ದು ಯಾರಂತ ಫಾರ್ ಎವರ್ ಲಿವಿಂಗ್. ಸರಿನಾ? ಫಾರ್ ಎವರ್ ಲಿವಿಂಗ್ ಅನ್ನೋದು ನಾವೇ ನಮ್ಮ ಕಂಪ್ನಿನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಸಾರಿ, ಡಿಸ್ಟ್ರಿಬ್ಯೂಟರ್ ಆಗುತ್ತೆ. ಯಾರಿಗೆ? ಡಿಸ್ಟ್ರಿಬ್ಯೂಟರ್ ಎಲ್ಲೇ ಹೋಗುತ್ತೆ? ಕನ್ಸ್ಯೂಮರ್ಗೆ. ಸೊ ಕಂಪ್ನಿ ಕಡೆಯಿಂದ 100 ರುಪೀಸ್ ಇದ್ರು ಕೂಡ ಕನ್ಸ್ಯೂಮರ್ಗೆ ಹೋಗುತ್ತೆ 100 ರುಪೀಸ್. ಸೊ ಏನಕ್ಕೆ ಬ್ರದರ್ ಅಂತಂದ್ರೆ ಪ್ರಾಫಿಟ್ ತಗೊಳ್ಳೋದು ಸಿಗುತ್ತೆ ಯಾರಿಗೆ? ಇಲ್ಲಿಗೆ ಒಂದು 10 ಜನಕ್ಕೆ ಹೋಗೋದು ಪ್ರಾಫಿಟ್ ಅನ್ನ ಇಲ್ಲಿ ಯಾರು ತಗೋತಾರೆ? ಒಬ್ಬನೇ ಡಿಸ್ಟ್ರಿಬ್ಯೂಟರ್ ತಗೋತಾನೆ. ಸೊ ಹೋಗಿ ಆಯೋಗ ನಾನು ಅನ್ಕೋತೀನಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇರಬಹುದು. ಸ್ವಲ್ಪ ನಾನು ಫಾಸ್ಟ್ ಅಲ್ಲಿ ಹೇಳ್ತೀನಿ, ಟೈಮ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ಬರೋ ಒಂದು ಫಾರ್ ಎವರ್ ಅವಾರ್ಡ್ ವಿನಿಂಗ್ ಪ್ರಾಡಕ್ಟ್ ರೇಂಜ್. ಸೊ ನಮ್ದೇ ಆದಂತ ಒಂದು ಕಂಪನಿ ಅವಾರ್ಡ್ ತಗೊಳ್ಳುವಂತ ರೇಂಜ್ ಏನು? ಸೊ ಕ್ವಾಲಿಟಿ ಸರ್ಟಿಫೈಡ್ 250+ ಪ್ರಾಡಕ್ಟ್ಸ್. ಇಂಡಿಯಾದಲ್ಲಿ 250ಕ್ಕಿಂತ ಇವಾಗ 270 ಆಗಿದೆ. ಸೊ 250+ ಪ್ರಾಡಕ್ಟ್ ಅನ್ನ ಸರ್ಟಿಫೈಡ್ ಆಗಿರೋ ಕ್ವಾಲಿಟಿ ಇದು ಸರ್ಟಿಫೈಡ್ ಆಗಿದೆ ಒಂದು. ಅಂಡ್ ವರ್ಲ್ಡ್ ಬೆಸ್ಟ್ ಇನ್ ಅಲೋವೆರಾ ಫಾರ್ ಎವರ್ ಕಂಪನಿ. ಇಡೀ ಪ್ರಪಂಚದಲ್ಲಿ ಫಾರ್ ಎವರ್ ಅನ್ನೋದು ಅಲೋವೆರಾದಲ್ಲಿ ಬೆಸ್ಟ್ ಅನ್ನೋದು ಒಂದು ನಮ್ಮ ಫಾರ್ ಎವರ್ ಲಿವಿಂಗ್ ಕಂಪನಿ. ಅಂಡ್ ವರ್ಲ್ಡ್ ಬೆಸ್ಟ್ ಇನ್ ಬಿ ಹನಿ ಫಾರ್ ಎವರ್. ಸೊ ಬಿ ಹನಿ ಮೇಲೆ ಪ್ರಾಡಕ್ಟ್ ರೆಡಿ ಆಗ್ತಾ ಇರುವಂತ ಕ್ವಾಲಿಟಿ ಅಂತಂದ್ರೆ ಒಳ್ಳೆ ಕಂಪನಿ ಯಾವುದು ಅಂದ್ರೆ ಬೆಸ್ಟ್ ಕಂಪನಿ ಅಂದ್ರೆ ಫಾರ್ ಎವರ್ ಅಂತ. ಸೊ ನೀವು ಕೂಡ ನೋಡಬಹುದು ಬ್ರದರ್ ಗೂಗಲ್ ಅಲ್ಲಿ. ಸೊ ನೆಕ್ಸ್ಟ್ ಏನು ಬರೋದು ಏನಂದ್ರೆ ಇದರಲ್ಲಿ ತುಂಬಾ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಏನು ESBI. ಸೊ ನಾನು ನಿಮಗೆ ಶಾರ್ಟ್ ಕಟ್ ಅಲ್ಲಿ ಹೇಳಕ್ ಹೋಗ್ತೀನಿ. ಸೊ ಇದ್ರ ಬಗ್ಗೆ ನೀವು ಏನಾದ್ರು ವಿಡಿಯೋ ಬೇಕಾದ್ರೆ ತಾವು ಬ್ಯಾಕ್ ಟು ಮೈ ಚಾನಲ್ ಹೋಗಿ ಎಲ್ಲ ವಿಡಿಯೋ ನೋಡಿ, ನಾನೆಲ್ಲ ರೆಡಿ ಮಾಡಿ ಹಾಕಿದ್ದೀನಿ. ಸೊ ಅದನ್ನ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮುಂದೆ ಕಂಟಿನ್ಯೂ ಮಾಡಿ. ಸರಿನಾ? ESBI ಇಂಥ ಒಂದು ಮಾಡೆಲ್ ಇದೆ ಇದು. ಸೊ ಇದು ಇಲ್ಲದೆ ಪ್ರಪಂಚ ನಡೀತಾ ಇಲ್ಲ. ಸೊ ಏನಕ್ಕೆ ಅಂತಂದ್ರೆ 4 ಕ್ಯಾಟಗರಿ ಮೇಲೆನೆ ಜೀವನ ನಡೀತಾ ಇರೋದು. ಸೊ ಯಾವ್ಯಾವ ESBI ವಾಟ್ ಈಸ್ ಮೀನ್ಸ್? ESBI ಅಂದ್ರೆ ಏನು? ಸರಿನಾ? ಸೊ E ಅಂದ್ರೆ ಎಂಪ್ಲಾಯ್, S ಅಂದ್ರೆ ಸೆಲ್ಫ್ ಎಂಪ್ಲಾಯ್, B ಅಂದ್ರೆ ಬಿಸ್ನೆಸ್ ಮ್ಯಾನ್, I ಅಂದ್ರೆ ಇನ್ವೆಸ್ಟರ್. ಸೊ ನಾನು ಸ್ಟಾರ್ಟಿಂಗ್ ಇಂದ ಮಾಡ್ತೀನಿ. ಎಂಪ್ಲಾಯ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಸೊ ಯಾವುದೇ ಕಾರಣಕ್ಕೂ ಯಾರು ಇದನ್ನ ಮಾಡಬೇಡಿ. E ಅಂದ್ರೆ ಎಂಪ್ಲಾಯ್. ಎಂಪ್ಲಾಯ್ ಯು ಹೇ ಜಾಬ್. ಎಂಪ್ಲಾಯ್ದಲ್ಲಿ ಯಾರು ಬರ್ತಾರೆ? ನಾವು ಒಬ್ಬ ಜಾಬ್ ಪರ್ಸನ್ಸ್. ಸರಿನಾ? ಒಬ್ಬ ಡ್ಯೂಟಿ ಮಾಡೋನು, ಒಬ್ಬ ಗೌರ್ಮೆಂಟ್ ಜಾಬ್ ಆಗಲಿ ಪ್ರೈವೇಟ್ ಜಾಬ್ ಪರ್ಸನ್ಸ್. ಇದಕ್ಕೆ 90% ಜನ ಏನ್ ಮಾಡ್ತಾರೆ? ಇಷ್ಟಪಡ್ತಾರೆ. ಸರಿನಾ? 90% ಜನ ಇದಕ್ಕೆ ಇಷ್ಟಪಡ್ತಾರೆ. ಅಂಡ್ ಬಿಸ್ನೆಸ್ ಅಲ್ಲಿ ಬರುವಂತದ್ದು B ಅಂದ್ರೆ ಬಿಸ್ನೆಸ್. ಬಿಸ್ನೆಸ್ ಅಂತಂದ್ರೆ ನಮ್ಮದಂತ ಒಂದು ಓನ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿ ಕೆಳಗಡೆ ಸಾವಿರಾರು ಜನಕ್ಕೆ ಕೆಲಸ ಮಾಡುವಂತ ಒಂದು ಇಂಡಸ್ಟ್ರಿಗೆ ಅಂತಾರೆ ಬಿಸ್ನೆಸ್ ಅಂತಾರೆ. ಸೊ ನೀವು ಇಲ್ಲೇನ್ ಮಾಡ್ಬೇಕು? ಯು ಓನ್ ಎ ಸಿಸ್ಟಮ್ ದಟ್ ವರ್ಕರ್ಸ್ ಫಾರ್ ಯು 10% ಮಾತ್ರ. ಇದಕ್ಕೆ ಇಷ್ಟಪಡೋ ಒಂದು 10% ಜನ ಮಾತ್ರ. ಸೊ ಹಾಗೆ ನೆಕ್ಸ್ಟ್ ಬರುವಂತದ್ದು ಯಾವುದು? ಸೆಲ್ಫ್ ಎಂಪ್ಲಾಯ್. ಸೆಲ್ಫ್ ಎಂಪ್ಲಾಯ್ ನಮ್ದು ಆದಂತ ಒಂದು ಓನ್ ಕೆಲಸ. ಸರಿನಾ? ಯು ಎ ಜಾಬ್ ಅಂಡ್ ಯು ಹ್ಯಾವ್ ಎ ಜಾಬ್. ಸರಿನಾ? 90% ಪೀಪಲ್ ಜನ ಕೂಡ ಇದಕ್ಕೆ ಇಷ್ಟಪಡ್ತಾರೆ. ಚೂಸ್ ಯುವರ್ ಇನ್ವೆಸ್ಟರ್. ಲಾಸ್ಟ್ ಒಂದು ಬರೋದು ಇನ್ವೆಸ್ಟರ್. I ಅಂದ್ರೆ ಇನ್ವೆಸ್ಟರ್. ಮನಿ ವರ್ಕ್ಸ್ ಫಾರ್ ಯು 10% ಪೀಪಲ್. ಸರಿನಾ? ಇದಕ್ಕೆ 10 ಜನ ಮಾತ್ರ ಇಷ್ಟಪಡ್ತಾರೆ ಬ್ರದರ್. ಏನಕ್ಕೆ ಅಂತಂದ್ರೆ 5% ಇನ್ವೆಸ್ಟರ್ಗೆ ಇಷ್ಟಪಡ್ತಾರೆ, 5% ಬಿಸ್ನೆಸ್ ಮನ್ಗೆ ಇಷ್ಟಪಡ್ತಾರೆ, 90% ಎಲ್ಲಿ ಬರ್ತಾರೆ ಅಂದ್ರೆ ಮತ್ತೆ ಸೆಲ್ಫ್ ಎಂಪ್ಲಾಯ್ದಲ್ಲಿ ಹಾಗೆ ಎಂಪ್ಲಾಯ್. ಸೊ ಇದ್ರ ಬಗ್ಗೆ ನಿಮಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕಾದ್ರೆ ಇದು ಅಂದ್ರೆ ಏನು ಅಂತಂದ್ರೆ ಬ್ಯಾಕ್ ಟು ಮೈ ಚಾನಲ್ಗೆ ಹೋಗಿ ವಿಡಿಯೋನ ನೋಡಿ. ಎಲ್ಲರೂ ESBI ನಾನು ಕೂಡ ಈ ಒಂದು ವಿಡಿಯೋ ಹಾಕಿದ್ದೀನಿ, ಅಲ್ಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ಬೋದು. ಸರಿನಾ? ಇವಾಗ ಜಾಸ್ತಿ ಟೈಮಿಂಗ್ ಇಲ್ಲ. ಇದರಲ್ಲಿ ಯಾರು ಇಷ್ಟಪಡ್ತಾ ಇರೋದು ESBI ಅಲ್ಲಿ ನೀವು ಯಾವುದನ್ನು ಚೂಸ್ ಮಾಡ್ಕೋತಿರೋ
ಚೂಸ್ ಯುವರ್ ಓನ್ ಸೆಲ್ಫ್ ಡಿಸಿಷನ್. ನಿಮ್ದೇದಂತ ಒಂದು ಓನ್ ಡಿಸಿಷನ್ ಮಾಡಿರಿ, ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ವಿಚಾರ ಮಾಡಿಕೊಂಡು ಒಂದು ಓನ್ ಡಿಸಿಷನ್ ಮಾಡಿ. ಸೊ ನೆಕ್ಸ್ಟ್ ಬರುವಂಥದ್ದು ಎಂಪ್ಲಾಯ್ ಕ್ಯಾಟಗರಿಯಲ್ಲಿ ಯಾರ್ಯಾರು ಬರ್ತಾರೆ ಅಂತಂದರೆ ಎನಿ ಡಿಗ್ರಿ ಜಾಬ್ ಯಾವ್ದಾದ್ರು ಡಿಗ್ರಿ ಮೇಲೆ ಕೂಡ ಕೆಲಸ ಮಾಡ್ತೀರಾ. ಆ್ಯಂಡ್ ಟೈಮ್ ಟು ಮನಿ, ಸ್ಕಿಲ್ ಟು ಮನಿ, ಎಕ್ಸಾಂಪಲ್ ಗೌರ್ಮೆಂಟ್ ಜಾಬ್ ಪರ್ಸನ್ಸ್, ಸರಿನಾ. ಟೈಮ್ ಟು ಮನಿ, ಸ್ಕಿಲ್ ಟು ಮನಿ, ಸರಿನಾ. ನೆಕ್ಸ್ಟ್ ಬರೋದು ಸೆಲ್ಫ್ ಎಂಪ್ಲಾಯ್ ಕ್ಯಾಟಗರಿ, ಓನ್ ಜಾಬ್, ಆಕ್ಟಿವ್ ವರ್ಕ್ ಮನಿ, ಎಕ್ಸಾಂಪಲ್ಸ್ ಆಫ್ ಎನಿ ಸೆಲ್ಫ್ ಬಿಸ್ನೆಸ್, ಸರಿನಾ. ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇರಬಹುದು. ಥರ್ಡ್ ಒನ್ ಬರೋ ಒಂದು ಬಿಸ್ನೆಸ್ ಕ್ಯಾಟಗರಿ, ವಾಟ್ ಈಸ್ ದ ಬಿಗ್ಗೆಸ್ಟ್ ಬಿಸ್ನೆಸ್, ಎಕ್ಸಾಂಪಲ್ ಮುಖೇಶ್ ಅಂಬಾನಿ, ಫೇಸ್ಬುಕ್, ಜಿಯೋ, ಏರ್ಟೆಲ್ ಮುಂತಾದ ನೆಟ್ವರ್ಕ್ ಕ್ರಿಯೇಟ್ ಆಗುವಂಥದ್ದು ಒಂದು ಸೋಷಿಯಲ್ ಮೀಡಿಯಾ ಆಗಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಗಳಿವೆ, ಸರಿನಾ. ಲಾಸ್ಟ್ ಒನ್ ಬರುವಂಥ ಇನ್ವೆಸ್ಟರ್ ಕ್ಯಾಟಗರಿ, ಮನಿ ಟು ಮನಿ, ಗೊತ್ತಲ್ಲ, ದುಡ್ಡು ಹಾಕಿ ದುಡ್ಡು ತಗೋತಾರೆ. ಎಕ್ಸಾಂಪಲ್ ಸ್ಕೂಲ್, ಹಾಸ್ಪಿಟಲ್, ಮನಿ, ವರ್ಕರ್ಸ್ ಫಾರ್ ಮನಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಅಂತ ಅನ್ಕೋತೀನಿ ನಾನು. ಅಂಡ್ ESP ನೆಕ್ಸ್ಟ್ ಅನ್ನೋದು ವೈ ಪೀಪಲ್ ಆರ್ ಸ್ಕೇರ್ಡ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಜನಗಳಿಗೆ ಯಾಕೆ ಹುಚ್ಚು ಅಂತಂದರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಯಾಕೆ ಇಷ್ಟ ಇಲ್ಲ ಅಂತಂದರೆ, ನಾನಿಲ್ಲಿ ಕೆಲವೊಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ಶಾರ್ಟ್ಕಟಲ್ಲಿ. ಹೌ ಜಾಯ್ನಿಂಗ್ ಅಮೌಂಟ್. ಸೊ ಎಲ್ಲ ಪ್ರತಿಯೊಂದು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಹೌ ಜಾಯ್ನಿಂಗ್ ಅಮೌಂಟನ್ನು ಫಸ್ಟ್ ಆಫ್ ಆಲ್ ಕೇಳ್ತಾರೆ. ಸೊ ಬ್ರದರ್, ನಾನು ಹೇಳಕ್ಕೆ ಇಷ್ಟಪಡ್ತಾ ಇರೋದು ಯಾವುದೇ ಕಾರಣಕ್ಕೂ ಇದನ್ನು ಪ್ರೊವೈಡ್ ಮಾಡೋಕ್ಕೆ ಹೋಗಬೇಡಿ ಫಸ್ಟ್ ಆಫ್ ಆಲ್. ಆ್ಯಂಡ್ ನೆಕ್ಸ್ಟ್ ಒನ್ ಮ್ಯಾಂಡೇಟರಿ ಕಿಟ್ ಪರ್ಚೇಸ್ ಚಾರ್ಜಸ್. ಸೊ ಯಾವುದೇ ಕಾರಣಕ್ಕೂ ಇಷ್ಟು ಫಿಕ್ಸ್ ನೀವೊಂದು ಕಿಟನ್ನು ತಗೋಬೇಕು ಅನ್ನೋದನ್ನು ಬಿಟ್ಟಾಕಬೇಡಿ, ಅದಕ್ಕೆ ಜನ ಸ್ಕೇರ್ಡ್ ಮಾಡ್ತಾರೆ. ರಿನ್ಯೂವಲ್ ಫೀಸ್ ಆ್ಯಂಡ್ ಎನ್ಯುವಲ್ ಫೀಸ್, ರಿನ್ಯೂವಲ್ ಕೂಡ ತಗೋತಾರೆ, ಎನ್ಯುವಲ್ ಕೂಡ ತಗೋತಾರೆ, ಸರಿನಾ. ಇದು ಕೂಡ ಮಾಡೋಕ್ಕೆ ಹೋಗಬೇಡಿ. ಸೊ ಇದರಿಂದ ಕೂಡ ಜನ ಹೋಗ್ತಾರೆ. ಹಾಗೆ ತುಂಬ ಜನ ಏನು ಮಾಡ್ತಾರೆ, ಟ್ರೈನಿಂಗ್ ಫೀಸ್. ನಮ್ಮದೇ ಓನ್ ಕಂಪ್ನಿ ಇರುತ್ತೆ, ನಾವು ಒಂದು ಫೀಲ್ಡಲ್ಲಿ ಕೆಲಸ ಮಾಡ್ತೀವಿ, ನಮ್ಮ ಕಡೆ ಟೀಮ್ ಇದ್ದವ್ರೆ, ನಮ್ಮ ಕಂಪ್ನಿದವರಿಗೆ ಒಂದು ಮೀಟಿಂಗ್ ಕೊಡಬೇಕಾದ್ರೆ 150 ರೂಪೀಸ್ ಮಾತ್ರ ಓನ್ಲಿ, 50 ರೂಪೀಸ್ ಮಾತ್ರ ಓನ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ಶಾಪ್ ಟುಡೇ, ನಮ್ಮದೇ ಕಂಪ್ನಿ, ನಮ್ಮದೇ ಲೀಡರ್, ನಮ್ಮಿಂದ ಸಕ್ಸಸ್ಫುಲ್ ಆಗಿರುವಂಥ ಒಬ್ಬ ಲೀಡರ್, ಅವರಿಗೆ ಅಮೌಂಟ್ ಹಾಕ್ತೀರಪ್ಪ ನೀವು, ಎಲ್ಲಿಂದ ತರಬೇಕು ಅವರು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಆ್ಯಂಡ್ ಟಾರ್ಗೆಟ್ ಆ್ಯಂಡ್ ರೇಷಿಯೋ, ತುಂಬ ಜನ ಇದರಿಂದ ಕೂಡ ದೂರ ಆಗ್ತಾರೆ, ಟಾರ್ಗೆಟ್ ಆ್ಯಂಡ್ ರೇಷಿಯೋದಿಂದ. ಸೊ ಬ್ಯಾನರಿ ಸಿಸ್ಟಮ್ ಆ್ಯಂಡ್ ಚೈನಿಂಗ್ ಸಿಸ್ಟಮ್, ಇದರಿಂದ ಕೂಡ ತುಂಬ ಜನ ಜಾಸ್ತಿ ದೂರ ಹೋಗ್ತಾರೆ, ಸರಿನಾ. ಇದಕ್ಕೆ ಜನ ಏನು ಮಾಡ್ತಾರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಸ್ವಲ್ಪ ದೂರ ಸರಿತಾರೆ. ಸೊ ನಾನು ಆಯೋಗ ಅನ್ಕೋತೀನಿ ಎಲ್ಲರೂ ತಾವು ಅಂಡರ್ಸ್ಟ್ಯಾಂಡ್ ಆಗ್ತಿದ್ದೀರಾ ಅಂತ. ಸೊ ನಿಮಗೂ ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಸೊ ತಾವು ಕೂಡ ನೋಡ್ತಾ ಇರ್ಬೋದು. ಆ್ಯಂಡ್ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ನೆಟ್ವರ್ಕ್ ಮಾರ್ಕೆಟಿಂಗ್, ನಮ್ಮ ಫಾರ್ ಎವರ್ ಲಿವಿಂಗಲ್ಲಿ ಒಂದು ಸ್ಕೇರ್ ಎಣಿಕೆ ಇಲ್ಲ ಅಂತಂದರೆ ನನಗೆ ನಿಮ್ಮ ಜೊತೆಗೆ ತಗೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋ ಜಾಯ್ನಿಂಗ್ ಫೀಸ್, ನೋ ಕಿಟ್ ಸಿಸ್ಟಮ್, ನೋ ರಿನ್ಯೂವಲ್ ಫೀಸ್, ನೋ ಎನ್ಯುವಲ್ ಫೀಸ್. ಸೊ ನಮ್ಮ ಕಂಪ್ನಿ ಮಾಡ್ತಾ ಇರೋಂಥ ಯಾವುದು ಪ್ಲ್ಯಾನ್ ಅಂತಂದರೆ MLM ಅಲ್ಲಿ ಜನರೇಷನ್ ಪ್ಲ್ಯಾನ್, ಸರಿನಾ. ಇದರ ಮಹತ್ವ ಮುಂದೆ ತುಂಬ ಏನಿದೆ, ಸೊ ತಾವು ಕೂಡ ನೋಡ್ರಿ. ವರ್ಕ್ ಆ್ಯಂಡ್ ಅರ್ನ್ ಗ್ಲೋಬಲಿ, ವರ್ಕ್ ಮಾಡಿರಿ ಮನೆಯಿಂದನೇ, ಅರ್ನ್ ಮಾಡಿರಿ ಇಡೀ ಪ್ರಪಂಚದಿಂದನೇ, ಸರಿನಾ. ಆ್ಯಂಡ್ 11 ಕೈಂಡ್ ಆಫ್ ಇನ್ಕಮ್, 11 ಟೈಪ್ ಇನ್ಕಮ್ ಕೊಡುತ್ತೆ ಫಾರ್ ಎವರ್ ಲಿವಿಂಗ್, ಸರಿನಾ. ಆ್ಯಂಡ್ ಫ್ರೀ ಆನ್ಲೈನ್ ಸೈನ್ ಅಪ್ ಫಾರ್ಮ್, ಯಾವುದೇ ಕಾರಣಕ್ಕೂ ದುಡ್ಡು ಇಲ್ದೇ ನಾವು ಸೈನ್ ಅಪ್ ಮಾಡುವಂಥದ್ದು ಫಾರ್ಮ್ ಫಾರ್ ಎವರ್ ಲಿವಿಂಗಲ್ಲಿ. ಸೊ ಮಿನಿ ಬಿಲ್ಲಿಂಗ್ 1000 ರೂಪೀಸ್, ಅತ್ಯಂತ ಕಡಿಮೆ ಅಂತಂದ್ರೂ ಕೂಡ ನೀವು 1000 ರೂಪೀಸ್ ಕೂಡ ಸ್ಟಾರ್ಟ್ಅಪ್ ಮಾಡ್ಬೋದು, ನಿಮ್ಮ ಮೇಲೆ ಡಿಪೆಂಡ್ ಬರೋದು. ನಾನಂತೂ ಫಿಕ್ಸ್ ಕಿಟ್ ಅಂತ ಹೇಳ್ತಿಲ್ಲ, ನಿಮ್ಮ ಮೇಲೆ ಡಿಪೆಂಡ್ ಆಗಿರೋದು. ಆ್ಯಂಡ್ ಲೈಫ್ ಟೈಮ್ ಜಾಯ್ನಿಂಗ್ಸ್, ಯಾವುದೇ ಕಾರಣಕ್ಕೂ ಟಾರ್ಗೆಟ್ ರೇಷಿಯೋ ಥರ 2ಕ್ಕೆ ಕೊಡಬೇಕು, 3ಕ್ಕೆ ಕೊಡಬೇಕು, 4ಕ್ಕೆ ಕೊಡಬೇಕು, ಅದು ನಮ್ಮ ಕಡೆ ಇಲ್ಲ. ನಿಮ್ಮ ಜೀವನ ಎಲ್ಲಿವರೆಗೆ ಇರುತ್ತಲ್ಲ ಅಲ್ಲಿವರೆಗೆ ಎಷ್ಟು ಜನಗಳಿಗೆ ಜಾಯ್ನಿಂಗ್ ಕೊಡ್ತೀರೋ ಅಷ್ಟು ನೀವು ಜಾಯ್ನಿಂಗ್ ಮಾಡ್ಬೋದು. ಸೊ 90 to 95%, ಸೊ 90 to 95 ಟ್ರೈನಿಂಗ್ಸ್ ಎವ್ರಿ ಮಂತ್, ಇದು ಒಂದು ಒಳ್ಳೆ ಬೆಸ್ಟ್ ಅಂತ ಹೇಳ್ಬೋದು. ಸೊ 90ರಿಂದ 95 ಟ್ರೈನಿಂಗ್ಸನ್ನು ಒಂದು ಮಂತಲ್ಲಿ ಪ್ರೊವೈಡ್ ಮಾಡಿ ಕಂಪನಿ ಫಾರ್ ಎವರ್ ಲಿವಿಂಗ್. ಫೇಸ್ಬುಕ್ಕಲ್ಲಿ ಆಗಲಿ, ಇಂಥದಂಥ ಒಂದು ನಿಮ್ಮ ಟೀಮಲ್ಲಿ ಆಗಲಿ ಮಾಡ್ತಾರೆ, ಸರಿನಾ. ಆ್ಯಂಡ್ ಪರ್ಸನಲ್ ಆ್ಯಂಡ್ ಆನ್ಲೈನ್ ಕೋಚಿಂಗ್, ಇದು ಕೂಡ ಕಂಪ್ನಿ ಕಡೆಯಿಂದ ಥ್ರೋನೇ ಇರುತ್ತೆ, ಬರುತ್ತೆ, ಯಾವುದೇ ರೀತಿ ಫೀಸ್ ಇಲ್ಲ, ಸರಿನಾ. ಆ್ಯಂಡ್ ನೋ ಲೆಗ್ ಮೇಂಟೆನ್ಸ್, ನಾನು 2 ಮಕ್ಕಳು ಕೊಡಬೇಕು, 3 ಮಕ್ಕಳು ಕೊಡಬೇಕು, ಇದೇ ರೀತಿ ಇಲ್ಲ.
ಅವ್ನ ಟಾರ್ಗೆಟ್ ರೇಷಿಯೋ ಮೇಂಟೈನ್ ಮಾಡ್ಬೇಕು, ಇವ್ನ ಟಾರ್ಗೆಟ್ ರೇಷಿಯೋ ಮೇಂಟೈನ್ ಮಾಡ್ಬೇಕು. ಯಾವುದೇ ರೀತಿ ಇದರಲ್ಲಿ ಡಿಪೆಂಡ್ ಇಲ್ಲ, ನಿಮ್ಮ ಮೇಲೆ ಬಿಟ್ಟಿದ್ದು. ನೀವೆಷ್ಟು ಮದುವೆ ಮಾಡ್ಕೋತೀರೋ ಮಾಡ್ಕೊಡ್ರಿ, ಎಷ್ಟು ಮಕ್ಕಳು ಹಾಡಿದ್ರು ಹಾಡ್ರಿ, ನಿಮ್ಮ ಮೇಲೆ ಬಿಟ್ಟಿದ್ದು. ಸೇಮ್ ಕ್ವಾಲಿಟಿ ಪ್ರಾಡಕ್ಟ್ಸ್, ಸರಿನಾ. ಬಿಸ್ನೆಸ್ ಪ್ಲ್ಯಾನ್ ಗ್ಲೋಬಲಿ, ಇದೊಂದು ಪ್ಲ್ಯಾನ್ ನಾವು ಮಾಡ್ತಾ ಇರೋದು, ನೆಟ್ವರ್ಕ್ ಮಾಡಿ ನಾವು ಬಿಸ್ನೆಸ್ ಮಾಡ್ತಾ ಇರೋವಂಥದ್ದು ಗ್ಲೋಬಲಿ ಪ್ಲ್ಯಾನ್ ಇರೋದು, ಯಾವುದೇ ಕಾರಣಕ್ಕೂ ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಇದೆ ಬರೋದು. ಸೊ ವೆಲ್ಕಮ್ ಟು ಫಾರೆವರ್ ಲಿವಿಂಗ್ ಇಂಪೋರ್ಟ್ಸ್ ಇಂಡಿಯಾ ಮಾರ್ಕೆಟ್ ಪ್ಲ್ಯಾನ್. ಎಲ್ಲರಿಗೆ ವೆಲ್ಕಮ್ ಆ್ಯಂಡ್ ಎಲ್ಲರೂ ನೋಡ್ರಿ, ಆನಂದಿಸ್ರಿ. ನಾನು ಫಾರೆವರ್ ಲಿವಿಂಗ್ ಅನ್ನೋದು ನೆಟ್ವರ್ಕ್ ಮಾರ್ಕೆಟಿಂಗ್, ಇದರ ಒಂದು ಇದಕ್ಕೊಂದು ಹಾರ್ಟ್ ಅಂತ ಹೇಳ್ಬೋದು, ಕ್ಯಾಲ್ಕುಲೇಷನ್ ಅಂತ ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ಲ್ಯಾನ್ ಬಗ್ಗೆ ಎಲ್ಲರಿಗೆ ಆ್ಯಂಡ್ ವೆಲ್ಕಮ್. ಸೊ ಆರ್ ಯು ರೆಡಿ ಟು ಪ್ಲ್ಯಾನ್? ಎಲ್ಲರೂ ರೆಡಿ ಇದ್ದೀರಾ? ಎಲ್ಲರೂ ರೆಡಿ ಇದ್ದರೆ ಮುಂದೆ ಕಂಟಿನ್ಯೂ ಆಗಿರಿ, ಪಾರ್ಟ್ 2 ನೋಡಿ, ಸರಿನಾ. ಸೊ ಹಾಗೆ ಅನ್ಕೋತೀನಿ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ದಿರೋಂಥ ಒಂದು ಅಭಿಪ್ರಾಯನ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ಪಾರ್ಟಲ್ಲಿ ಸಿಗೋಣ. ಎಲ್ಲರೂ ಖಂಡಿತವಾಗ್ಲೂ ನೋಡ್ರಿ, ನಿಮ್ದಿರೋಂಥ ಒಂದು ಅಭಿಪ್ರಾಯನ ತಿಳಿಸಿ, ಸರಿನಾ. ಪಾರ್ಟ್ 2 ಇಂಪಾರ್ಟೆಂಟ್ ನೋಡ್ರಿ, ಆ ಬಟನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ನೀವು ಕೂಡ ಮಾರ್ಕೆಟ್ ಪ್ಲಾನ್ ನೋಡ್ರಿ, ನೀವು ಕೂಡ ಇದರಲ್ಲಿ ಏನಿರೋ ಅಂತ ನೀವು ಕೂಡ ತಿಳ್ಕೊಬೋದು, ಸರಿನಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯು ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಎಲ್ಲರೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ.